ಹೊಲವನ್ನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನ್ನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಳುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಗುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ, ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಪ್ರೀತಿಯ ರೈತ ಬಾಂಧವರೇ ಹಾಗೂ ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 19ನೇ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಬೀಚನಹಳ್ಳಿ ಗ್ರಾಮದಲ್ಲಿ ಈ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿನ ವಿಷಯ ನಾವು ಇವತ್ತು ಮಣ್ಣು ಸಂರಕ್ಷಣೆ, ಮಣ್ಣು ಸಂಗ್ರಹಣೆ ಮತ್ತು ಮಣ್ಣು ಆರೋಗ್ಯ ಚೀಟಿ ಇದರ ಬಗ್ಗೆ ಕುರಿತು ಚರ್ಚೆ ಮಾಡಲಿದ್ದೇವೆ. ಪ್ರಾಚೀನ ಕಾಲದಿಂದಲೂ ನೋಡಿದಾಗ ದಾಸ ಸಾಹಿತ್ಯದಲ್ಲೂ ಪುರಂದರದಾಸರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಮಣ್ಣಿಂದ ಕಾಯ, ಮಣ್ಣಿಂದ ಜೀವ, ಮಣ್ಣು ಬಿಟ್ಟರಿಗೆ ಆಧಾರವಿಲ್ಲ, ಮನುಕುಲದ ಪ್ರಾರಂಭ ಮಣ್ಣಿನಿಂದಲೇ, ಅಂತ್ಯವು ಮಣ್ಣಿನಲ್ಲಿಯೇ ಅಂತ ಹೇಳಿದ್ದಾರೆ ಪುರಂದರದಾಸರು. ಬನ್ನಿ ರೈತ ಬಾಂಧವರೇ, ಇವಾಗ ಮಣ್ಣು ಸಂರಕ್ಷಣೆ, ಮಣ್ಣು ಸಂಗ್ರಹಣೆ, ಮಣ್ಣು ಆರೋಗ್ಯ ಚೀಟಿ ಮತ್ತು ಮಣ್ಣಿನ ಮಹತ್ವದ ಕುರಿತು ಮಾತನಾಡೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಅನಂತಕುಮಾರ್, ಸಹ ಪ್ರಾಧ್ಯಾಪಕರು, ಮಣ್ಣು ವಿಜ್ಞಾನ ವಿಭಾಗ, VC ಫಾರ್ಮ್ ಮಂಡ್ಯದಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಕರತಾಳಗಳ ಮೂಲಕ ಒಂದು ಸ್ವಾಗತವನ್ನು ಕೋರೋಣ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಬೀಚನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದಂಥ ಬಿ ಬಸವರಾಜು ಸಹ ಆಗಮಿಸಿದ್ದಾರೆ. ಅವರು ರೈತನ ಕುರಿತು ಮಾತನಾಡ್ತಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಈ ಭಾಗದ ಕೃಷಿ ಅಧಿಕಾರಿಗಳಾದಂತಹ ಹರ್ಷ ಎಮ್ಮೆ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆಯೇ ಈ ಒಂದು ಸ್ಥಳೀಯ ಮುಖಂಡರಾದ ಭಾಗ್ಯಮ್ಮರವರು ಸಹ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಾ, ಈ ಒಂದು ಬೀಚನಹಳ್ಳಿ ಹಾಗೂ ಜವರೇಗೌಡನಕೊಪ್ಪಲು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಕೃಷಿ ಇಲಾಖೆಯ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ತಮಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ಬನ್ನಿ ರೈತ ಬಂದವರೇ, ಮಣ್ಣಿನ ಪ್ರಾಮುಖ್ಯತೆ, ಮಣ್ಣಿನ ಮಹತ್ವ, ಮಣ್ಣಿನ ಕುರಿತು ಡಾಕ್ಟರ್ ಅನಂತಕುಮಾರ್ MA ಸರ್ ತಾವು ದಯಮಾಡಿ ರೈತನ ಕುರಿತು ಇಷ್ಟೊತ್ತು ನಾನೇನು ಹೇಳಿದೆ, ಮಣ್ಣಿನ ಸಂರಕ್ಷಣೆ, ಸಂಗ್ರಹಣೆ ಮತ್ತು ಮಣ್ಣು ಆರೋಗ್ಯ ಚೀಟಿ, ಮಣ್ಣಿನ ಮಹತ್ವದ ಕುರಿತು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಪ್ರಮುಖವಾಗಿ ಮಣ್ಣಿನ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತೆಲ್ಲ ತಿಳಿದಿದೆ, ನಮ್ಮ ಮಣ್ಣುಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯಾತ್ಮಕವಾಗಿ ಕಾಣ್ತಾ ಇರ್ಬೋದು, ಪೋಷಕಾಂಶಗಳ ಕೊರತೆಯಾಗಿ ಕಾಣ್ತಾ ಇರ್ಬೋದು, ಅಥವಾ ಸವಕಳಿಯಾಗಿ ಕಾಣ್ತಾ ಇರುವಂಥದ್ದು. ಈ ರೀತಿಯಲ್ಲಿ ನಮ್ಮ ಆರೋಗ್ಯಯುತ ಮಣ್ಣು ಬರ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏನು ಬರ್ಡು ಅಂತ ಅಂದರೆ, ಒಂದು ಸವಕಳಿ ಆಗ್ಬೋದು, ಸಮಸ್ಯಾತ್ಮಕ ಮಣ್ಣುಗಳಾಗ್ಬೋದು, ಅಥವಾ ಸಾವಯವ ಇಂಗಾಲ ಅಥವಾ ಸಾವಯವ ಅಂಶ ಅಂತ ಏನು ಹೇಳ್ತೀವಿ ಅದು ಕ್ಷೀಣಿಸ್ತಾ ಇರುವಂಥದ್ದು. ಬರ್ಡು ಅಂತಂದರೆ ಈಗಾಗಲೇ ಹೇಳಿದೆ ಸವಕಳಿ. ಈಗ ನಾನು ಹೇಳಿದೆ, ಒಂದು ಮೇಲ್ಪದರದ ಮಣ್ಣು ಉತ್ಪತ್ತಿ ಆಗಬೇಕು ಅಂತ ಅಂದರೆ 10 ಸೆಂಟಿಮೀಟ್ರ್ ಅಥವಾ 5 ಸೆಂಟಿಮೀಟ್ರ್ ನಾವು ಮಣ್ಣು ಉತ್ಪತ್ತಿ ಮಾಡಬೇಕು ಅಂದರೆ 1000 ವರ್ಷ ಬೇಕು. ಅದೇ ಉತ್ಪತ್ತಿಯಾದಂಥ ಮಣ್ಣು ಸವಕಳಿಗಳದಕ್ಕೆ ಕ್ಷಣ ಸಾಕು. ಅಂದರೆ ನಾವು ಏನಿವತ್ತು ಮಣ್ಣಿನ ಮತ್ತು ನೀರಿನ ಸಂರಕ್ಷಣೆ ಮಾಡಿಲ್ಲ ಅಂತ ಅಂದರೆ ಉತ್ಪತ್ತಿಯಾದಂಥ ಮಣ್ಣು ಅಷ್ಟೂ ಕೂಡ ಸವಕಳಿ ಆಗ್ತಾ ಬರ್ತಾ ಇದೆ. ಆ ಸವಕಳಿ ಇವತ್ತು ಇಲ್ಲ ಅಂದ್ರೂ ಅರೌಂಡ್ 75 ಶತಕೋಟಿ ಮಣ್ಣು ಅಷ್ಟು ಲಾಸ್ ಆಗ್ತಾ ಇದೆ. ಸುಮಾರು 12,000 ಹೆಕ್ಟೇರಷ್ಟು ಮಣ್ಣು ನಮ್ಮ ನಾಶ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದ್ರ ಜೊತೆಗೆ ನಾವು ಯಥೇಚ್ಛವಾಗಿ ನೀರಿನ ನಿರ್ವಹಣೆಯಲ್ಲೂ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಅದರಲ್ಲೂ ಸಮರ್ಥ ನೀರು ನಿರ್ವಹಣೆ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇರೋದು ಎಂಥ ನೀರಾವರಿ ಪದ್ಧತಿ, ಆಯುವ ನೀರಾವರಿ ಪದ್ಧತಿನ ನೀರಾವರಿ ಪದ್ಧತಿನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ನಾವು ಯಥೇಚ್ಛವಾಗಿ ನೀರನ್ನು
ಬೇಡಿಕೆಗಿಂತ ಹೆಚ್ಚು ನೀರು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಮಣ್ಣುಗಳು ಸಮಸ್ಯಾತ್ಮಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದರಲ್ಲೂ ಯಾವುದು ಕರ್ಲು ಮತ್ತು ಚೌಳು. ಕರ್ಲನ್ನ ನಾವು ಎಲ್ಲಿ ನೋಡ್ತೀವಿ, ಚೌಳನ್ನ ಎಲ್ಲಿ ನೋಡ್ತೀವಿ. ಕರ್ಲನ್ನ ನಿರ್ವಹಣೆ ಹೇಗೆ ಮಾಡೋದು, ಚೌಳನ್ನ ಹೇಗೆ ನಿರ್ವಹಣೆ ಮಾಡ್ಬೋದು. ಸಾಮಾನ್ಯವಾಗಿ ಕರ್ಲು ಭೂಮಿ ಅಂತಂದರೆ ನೀವು ಉಳುಮೆ ಮಾಡಿ ಈ ಬೇಸಿಗೆಗಾಲದಲ್ಲಿ ನೀವು ಆ ಭೂಮಿ ಮೇಲೆ ನಡ್ಕೊಂಡು ಹೋದರೆ ಸಾಮಾನ್ಯವಾಗಿ ಯಾವ ರೀತಿ ಅನುಭವ ಆಗುತ್ತೆ ಅಂತಂದರೆ ಮುಳ್ಳಿನ ಮೇಲೆ ನಡೆದಂತಹ ಅನುಭವ ಕಾಣುತ್ತೆ. ಅಂದರೆ ಈ ಮಣ್ಣಿಗೆ ನಾವು ಸಾಮಾನ್ಯವಾಗಿ ಸುಧಾರಕವಾಗಿ ನಾವು ಜಿಪ್ಸಮ್ನ ಬಳಕೆ ಮಾಡಬೇಕಾಗತ್ತೆ. ಬರೀ ಜಿಪ್ಸಮ್ನ ಬಳಕೆ ಮಾಡಿ ಅಥವಾ ಭೂಮಿಗೆ ಸೇರಿಸಿ ನೀರನ್ನು ಕಟ್ಟಿ ನಿರ್ವಹಣೆ ಆಗಿದೆ ಅಂತಂದರೆ ತಪ್ಪು. ಆ ಜಿಪ್ಸಮ್ ಬಳಕೆ ಮಾಡಿದ ನಂತರ ಭೂಮಿಯ ಸುತ್ತ ನಾವು ಬಸಿಗಾಲುವೆಗಳನ್ನ ಕೊಟ್ಟು ಆ ಏನು ತಿನ್ನುವ ಉಪ್ಪಿನ ಲವಣಾಂಶಗಳು ಆ ಭೂಮಿ ಮೇಲೆ ಕೂತಿರುತ್ತೆ ಅದನ್ನು ಹೊರಗಡೆ ಒಡೆದಂಥ ಸಂದರ್ಭದಲ್ಲಿ ನಮ್ಮ ಮಣ್ಣು ಮತ್ತೆ ಒಂದು ತಟಸ್ಥ ಭೂಮಿಗೆ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ಸವಳು ಅಂದರೆ ಏನಂತ ಅನಿಸುತ್ತೆ ನಿಮಗೆ, ಲವಣಾಂಶ ಹೆಚ್ಚಿರುವಂಥ ಭೂಮಿಗಳು. ಈಗ ಭೂಮಿನಲ್ಲಿ ಈ ಒಂದು ಹೆಸರು ಅದರಲ್ಲೂ ಈ ಬೇಸಿಗೆ ಹಂಗಾಮಿನಲ್ಲಿ ನಿಮ್ಮ ಭೂಮಿಗಳಲ್ಲೆಲ್ಲ ಮೇಲ್ಪದರದಲ್ಲಿ ಒಂದು ಬಿಳಿ ಪದರವಾಗಿ ಕಾಣ್ತಾ ಇರುತ್ತೆ. ಅಂಥ ಭೂಮಿಗಳಲ್ಲಿ ನೀವು ನಡ್ಕೊಂಡು ಹೋದರೆ, ಅದರಲ್ಲೂ ಸ್ವಲ್ಪ ತೇವಾಂಶ ಇರುವಂಥ ಸಂದರ್ಭದಲ್ಲಿ ನಡ್ಕೊಂಡು ಹೋದರೆ ನಿಮ್ಗೆ ಯಾವ ರೀತಿ ನಿಮ್ಮ ಪಾದ ಸ್ಪರ್ಶ ಆಗುತ್ತೆ ಅಂತ ಅಂದರೆ ತಣ್ಣನೆಯ ಅನುಭವ ಆಗುತ್ತೆ. ಇಂಥ ಭೂಮಿಗೆ ನಾವು ಯಾವುದೇ ರೀತಿಯಂಥ ರಾಸಾಯನಿಕವನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಇರುವಂಥ ಅಂದರೆ ಭೂಮಿನ ನಾವು ಸುತ್ತ ಬಸಿಗಾಲುವೆ ಕೊಟ್ಟು ಉತ್ತಮವಾದಂಥ ಒಳ್ಳೆಯ ನೀರನ್ನು ನಾವು ಕೊಟ್ಟು ಲವಣಾಂಶನ ಹೊಡೆಯುವಂಥದ್ದು. ನಾವು ನೀರೇ ಇಲ್ಲ, ಯಾವ ರೀತಿ ನಾವು ನೀರನ್ನು ಉತ್ತಮವಾದಂಥ ನೀರನ್ನು ಕೊಡುವಂಥದ್ದು ಅಂದರೆ, ಈಗ ಸಾಮಾನ್ಯವಾಗಿ ಈ ಒಂದು ದುದ್ದ ಹೋಬಳಿಯ ಗ್ರಾಮದವರು ಸಾಮಾನ್ಯವಾಗಿ ಮಳೆ ಆಶ್ರಯಿತದಲ್ಲಿ ಹೆಚ್ಚು ಅವಲಂಬಿತವಾಗಿರುವಂಥ ಪ್ರದೇಶ ಇದು. ಇಂಥ ಪ್ರದೇಶದಲ್ಲಿ ಸರ್ ನಾವು ಯಾವ ರೀತಿ ಉತ್ತಮವಾದಂಥ ನೀರನ್ನು ಬಳಸೋದು, ನಾವು ಬಳಸ್ತಾ ಇರೋದೇ ಬೋರ್ವೆಲ್ ವಾಟ್ರು, ಅಂತರ್ಜಲ ವಾಟ್ರನ್ನ ನೀರನ್ನು ಬಳಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಿರ್ವಹಣೆ ಮಾಡೋದು, ಏನಪ್ಪ ಅಂತಂದರೆ ಎಲ್ಲಿ ನಾವು ಮಳೆ ಬರುವಂಥ ಸಾಧ್ಯತೆ ಇರುತ್ತೆ, ಭೂಮಿನ ಸಿದ್ಧತೆನ ಮಾಡಿಕೊಂಡು ಮಳೆಗೆ ಎಕ್ಸ್ಪೋಸ್ ಮಾಡಿದ್ರೆ ಅಂಥ ಮಣ್ಣುಗಳು ಏನಾಗ್ತದೆ, ಲವಣಾಂಶಗಳಿರೋದು ಉತ್ತಮ ಮಳೆ ನೀರಿನಲ್ಲೇ ಆ ಲವಣಾಂಶಗಳು ಕರಗಿ ಲವಣಾಂಶನ ಬಸಿಯುವಂಥ ಸಾಧ್ಯತೆನ ನಾವು ಅಂದರೆ ನೈಸರ್ಗಿಕವಾಗಿ ಬೀಳುವಂಥ ಮಳೆ ನೀರಿನಲ್ಲೇ ನಾವು ಈ ಸವಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಈ ರೀತಿ ನಾವು ಬರಡಾಗ್ತಾ ಇರುವಂಥ ಮಣ್ಣು ಒಂದು ಸವಕಳಿ ಆಗ್ಬೋದು, ಕ್ಷಾರವಾಗ್ಬೋದು, ಮತ್ತು ಲವಣಾಂಶ ಇರುವಂಥ ಸವಳು ಮಣ್ಣಾಗ್ಬೋದು. ಜೊತೆಗೆ ಹುಳಿ ಇರುವಂಥ ಮಣ್ಣುಗಳನ್ನ ನಾವು ಕ್ರಮೇಣವಾಗಿ ನೋಡಿದ್ರೆ ಸುಮಾರು ಜಾಗತಿಕವಾಗಿ ನೋಡಿದ್ರೆ 36 ನಮ್ಮಲ್ಲಿರುವಂಥ ಭೂಮಿಯ ಜಾಗತಿಕ ಅಂಶದಲ್ಲಿ 36% ಭೂಮಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರಡಾಗಿದೆ ಅಂದರೆ ತಪ್ಪಾಗಲಾರ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ಮತ್ತೊಂದು ಅಂಶ ಅಂತಂದರೆ ಸಾವಯವ ಅಂಶ. ಏನಪ್ಪ ಅಂದರೆ ಇಂದಿನ ದಿನಗಳಲ್ಲಿ ನಾವು ಯಾರೂ ಕೂಡ ರಾಸಾಯನಿಕಗಳಿಗೆ ಹೆಚ್ಚು ಮಾರು ಹೋಗ್ತಿರಲಿಲ್ಲ. ಇದ್ದಂತಹ ಸಾವಯವ ಅಂಶ ಕೊಟ್ಟಿಗೆ ಗೊಬ್ಬರಗಳನ್ನ ಬಳಸಿ ನಾವು ಬೆಳೆಗಳನ್ನ ಬೆಳೀತಾ ಇದ್ವಿ. ಆದರೆ ಏನಪ್ಪ ಆಗಿದೆ ಇವತ್ತಿನ ದಿನ ಅಂದರೆ ಜಾನುವಾರುಗಳ ಸಂಖ್ಯೆ ಕಡಿಮೆಯಾಗಿದೆ. ನಾವು ಬಳಸ್ತಾ ಇರುವಂತಹ ಸಾವಯವ ಗೊಬ್ಬರಗಳು ನಮ್ಮ ಭೂಮಿಗೆ ಸೇರಿಸ್ತಾ ಇರುವಂಥದ್ದು ಕಮ್ಮಿಯಾಗಿದೆ. ನಾವು ಅಂದುಕೊಂಡ ಸಮಯದಲ್ಲಿ ನಿರ್ದಿಷ್ಟ ಮಳೆ ಬರ್ತಾ ಇಲ್ಲ. ಅದಕ್ಕೆ ತಕ್ಕಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಅಥವಾ ದ್ವಿದಳ ಧಾನ್ಯ ಬೆಳೆಗಳನ್ನ ಭೂಮಿಗೆ ಸೇರಿಸ್ತಾ ಇಲ್ಲ. ಅಥವಾ ನೈಸರ್ಗಿಕವಾಗಿ ಬೆಳೆದ್ರೂ ಕೂಡ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬೆಳೆಯ ಉತ್ಪನ್ನನ ನಾವು ಬಳಸ್ಕೋತಾ ಇರ್ತೀವಿ ಹೊರತು ಬಂದಂತಹ ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಸೇರಿಸ್ತಾ ಇರುವಂಥ ಅಂಶಗಳಾಗ್ತಾ ಇರ್ಬೋದು, ಸವಕಳಿ ಅಂಶಗಳು ಜಾಸ್ತಿ ಆಗ್ತಾ ಇರ್ಬೋದು. ಈ ರೀತಿಯಲ್ಲಿ ನಮ್ಮ ಸಾವಯವ ಅಂಶಗಳು ಕ್ಷೀಣಿಸ್ತಾ ಇದೆ. ಇದ್ರ ಜೊತೆಗೆ ಇವತ್ತೇನಪ್ಪ ಅಂತಂದರೆ ಇವನ್ನೆಲ್ಲನೂ ನಾವು ಮಾಡಬೇಕು ಅಂತಂದರೆ ಮಣ್ಣಿನ ಮೌಲ್ಯಮಾಪನ ನಾವು ಮಾಡಬೇಕಾಗತ್ತೆ. ಇವತ್ತು ಮೌಲ್ಯಮಾಪನ ಮಾಡಬೇಕು, ಮೇಲ್ವಿಚಾರಣೆ ಮಾಡಬೇಕು, ನಿರ್ವಹಣೆ ಮಾಡಬೇಕು. ಮೌಲ್ಯಮಾಪನ ಅಂದರೆ ಯಾವ ರೀತಿಯಲ್ಲಿ ಮಾಡ್ತೀವಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡ್ತಿದ್ದೀವಿ. ಇವತ್ತೆಲ್ಲರೂ ತಾವು ಮಣ್ಣಿನ ಆರೋಗ್ಯ ಚೀಟಿ ಕಾರ್ಡ್ನ ನಮ್ಮ ಕೃಷಿ ಇಲಾಖೆಯಿಂದ ನಿಮಗೆ ಕೊಡ್ತಾ ಇದ್ದಾರೆ. ಇದಾದ ನಂತರ ಏನು ಈ ಪೋಷಕಾಂಶಗಳ ಮಣ್ಣಿನ ಆರೋಗ್ಯ ಚೀಟಿ ಬರುತ್ತಲ್ಲ, ಈ ಮಣ್ಣಿನ ಆರೋಗ್ಯ ಚೀಟಿನಲ್ಲಿ ಏನಿರುತ್ತೆ, ಏನೆಲ್ಲ ಅಂಶಗಳಿರುತ್ತೆ, ಅದರಿಂದ ನಾವು ಏನನ್ನು ಅಳವಡಿಸ್ಕೋಬೇಕು. ನಾನು ಪ್ರಮುಖವಾಗಿ ಅದರಲ್ಲಿ 3 ಅಂಶಗಳನ್ನ ಹೇಳ್ತೀನಿ. ಒಂದು ರಸಸಾರ, ಒಂದು ಲವಣಾಂಶ, ಇನ್ನೊಂದು ಸಾವಯವ ಅಂಶ. ಅದ್ರ ಜೊತೆಗೆ ಹಲವಾರು ಪೋಷಕಾಂಶಗಳಿರುತ್ತೆ. ಅದೆಲ್ಲ ಅವಶ್ಯಕತೆಗಿಂತನೂ ಪ್ರಮುಖವಾಗಿ ಈ 3 ಅಂಶಗಳಿಗೆ ತಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಒಂದು ರಸಸಾರ ಅಂತ ಹೇಳಿದೆ. ಒಂದು ರಸಸಾರ ಅಂದರೆ ಒಂದು ಹುಳಿ ಮಣ್ಣಿರುತ್ತೆ, ತಟಸ್ಥವಾಗಿರುತ್ತೆ, ಒಂದು ಕರ್ಲು ಅಥವಾ ಸವಳು ಇರುತ್ತೆ. ನಾನೀಗ ಆಲ್ರೆಡಿ ತಮಗೆ ವಿಷಯ ತಿಳಿಸಿದ್ದೀನಿ ಇವನುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ. ಸುಮಾರು 6ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಮಣ್ಣು ಹುಳಿಯಾಗಿದೆ. ಅದಕ್ಕೆ ನಾನು ಸುಧಾರಕವಾಗಿ ಸುಣ್ಣವನ್ನು ಬಳಸಬೇಕು, ಕೃಷಿ ಸುಣ್ಣವನ್ನು ಭೂಮಿಗೆ ಬಳಸುವಂಥದ್ದು. ತಟಸ್ಥವಾಗಿದ್ದರೆ ಅಂದರೆ ಯಾವುದೇ ರೀತಿಯಾದಂತಹ ಸುಧಾರಕಗಳನ್ನ ಬಳಸುವಂಥ ಅವಶ್ಯಕತೆ ಇಲ್ಲ. ಅದೇ ನಾವು 8ಕ್ಕಿಂತ ಜಾಸ್ತಿ ಇದೆ ಅಂತ ಸಂದರ್ಭದಲ್ಲಿ ನಾವು ಜಿಪ್ಸಮ್ನ ಬಳಸುವಂಥದ್ದು. ಇದ್ರ ಜೊತೆಗೆ ಲವಣಾಂಶ ಇನ್ನೊಂದು ಹೇಳಿದೆ, ಒಂದು ರಸಸಾರ ಆಯಿತು, ಇನ್ನೊಂದು ಲವಣಾಂಶ ಅಂತ ಹೇಳಿದೆ. ಈ ಲವಣಾಂಶಗಳು ಅಧಿಕವಾಗಿದ್ದಾಗ
ಅಧಿಕ ಅಂತಂದರೆ 2ಕ್ಕಿಂತ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬಸಿಗಾಲುವೆಗಳನ್ನ ಕೊಡುವಂಥದ್ದು, ಸುಧಾರಕಗಳನ್ನೂ ಬಳಸಬೇಕು, ಅದ್ರ ಜೊತೆಗೆ ಬಸಿಗಾಲುವೆಗಳನ್ನ ಕೊಡುವಂಥದ್ದು. ಇನ್ನೊಂದು ಅಂಶ ಅಂತ ಹೇಳಿದೆ ಸಾವಯವ ಅಂಶ, ಸಾವಯವ ಅಂಶ. ಈ ಅಂಶಕ್ಕೆ ನಾವು ಇಲ್ಲಿ ಏನಪ್ಪ ಅಂತ ನಾನು ಆಗಲೇ ಹೇಳಿದೆ, ನಿಮ್ಮ ಒಂದು ಭೂಮಿಗಳಲ್ಲಿ ನೋಡಿದ್ರೆ ಇಂದಿನ ದಿನಗಳಲ್ಲಿ 0.75% ಇತ್ತು, ಇವತ್ತು ಕ್ಷೀಣಿಸ್ತಾ ಇದೆ, 0.35 ಗಂಟೆ ಬಂದಿದೆ. ಇದನ್ನು ಸುಧಾರಣೆ ಮಾಡೋದಕ್ಕೆ ನಿಮ್ಮಲ್ಲಿರುವಂತಹ ಕೊಟ್ಟಿಗೆ ಗೊಬ್ಬರಗಳನ್ನ ಭೂಮಿಗೆ ಸೇರಿಸುವಂಥದ್ದು, ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಭೂಮಿಗೆ ಸೇರಿಸುವಂಥದ್ದು, ದ್ವಿದಳ ಧಾನ್ಯಗಳನ್ನ ಬೆಳೆಯುವಂಥದ್ದು, ಬೆಳೆ ಪರಿವರ್ತನೆ ಮಾಡುವಂಥದ್ದು, ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನ ಅನುಸರಿಸುವಂಥದ್ದು, ಈ ರೀತಿಯೆಲ್ಲ ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ಭೂಮಿನಲ್ಲಿ ಸಾವಯವ ಇಂಗಾಲವನ್ನು ವೃದ್ಧಿಸುತ್ತೆ. ಈ ರೀತಿಯಲ್ಲಿ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಸಾವಯವ ಜೈವಾಣು ಗೊಬ್ಬರಗಳನ್ನ, ಅದರಲ್ಲೂ ರಂಜಕ ಗೊಬ್ಬರಗಳು ಅಥವಾ ಸೂಡೋಮೋನಾಸ್, ಕೊಟ್ಟಿಗೆ ಗೊಬ್ಬರಗಳ ಇವನ್ನೆಲ್ಲ ಬಳಸೋಂಥ ಸಂದರ್ಭದಲ್ಲಿ ಮಣ್ಣಿನ ಕಣ ರಚನೆ, ಸ್ಥೂಲ ಸಾಂದ್ರತೆ, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿನ ಹೆಚ್ಚಿಸಿ ಈ ಸಂಯೋಗಗಳಿಂದ ನಿಮ್ಮ ಒಂದು ಯಾವುದೇ ಒಂದು ಬೆಳೆಯ ಒಂದು ಇಳುವರಿನ ಹೆಚ್ಚಿಸೋದಕ್ಕೆ ಸಹಕಾರಿಯಾಗಿರುತ್ತೆ. ರೈತ ಬಂದವರೇ, ನಮ್ಮೊಡನೆ ಇವತ್ತು ಬೀಚನಹಳ್ಳಿ ಗ್ರಾಮದ ಬಿ ಬಸವರಾಜರವರು, ಪ್ರಗತಿಪರ ರೈತರು, ಅವರು ಹಾಜರಿದ್ದಾರೆ. ಸರ್, ತಾವು ದಯಮಾಡಿ ರೈತರನ್ನು ಕುರಿತು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಮತ್ತು ನೀವು ಕೃಷಿಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಇಂದಿನಿಂದ ನಾವು ಹೇಗೆ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ವೋ ಅದೇ ರೀತಿ ಮುಂದಕ್ಕೆ ಅಳವಡಿಸ್ಕೊಂಡ್ರೆ ನಮ್ಮ ಮಣ್ಣು ಚೆನ್ನಾಗಿರ್ತದೆ, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಹಿಂದೆ ಸಮಗ್ರ ಕೃಷಿ ಬಗ್ಗೆ ಹೇಳಿ ಅಂದರು. ಹಿಂದೆ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರ ಜಾಸ್ತಿ ಉಪಯೋಗಿಸ್ತಾ ಇರಲಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಬಳಸ್ತಾ ಇದ್ವಿ, ಮತ್ತು ಜೊತೆಗೆ ಹಸಿರೆಲೆ ಗೊಬ್ಬರ ಬಳಸ್ತಾ ಇದ್ವಿ. ಅದರಿಂದ ಭೂಮಿ ಸಾರತ್ವ ಚೆನ್ನಾಗಿರ್ತಿತ್ತು, ಭೂಮಿ ಒಳ್ಳೆ ಬೆಳೆ ಬರ್ತಾಯಿದ್ವು. ಇತ್ತೀಚೆಗೆಲ್ಲ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು ಬಳಸ್ತಾ ಇರೋದ್ರಿಂದ ಭೂಮಿ ಬರಡಾಗ್ತಾಯಿದೆ. ಭೂಮಿ ಇಳುವರಿ ತೆಗಿಬೋದು, ಆದರೆ ಪೋಷಕಾಂಶ ಇರೋದಿಲ್ಲ. ನಾವು ತಿಂತಾ ಇರೋದು ಈಗೆಲ್ಲ ಉಪಯೋಗಿಸ್ತಾ ಇರೋದ್ರಿಂದ ಸ್ಲೋ ಪಾಯ್ಸನ್ ಅಂತ ಹೇಳ್ತೀವಿ. ಆ ರೀತಿ ಆ ಬೆಳೆಗಳಿಗೆ ನಾವು ಏನು ವಿಷಕಾರಿ ಅಂಶ ಆಗ್ತಾಯಿದ್ದೀವೋ ಅದೇ ವಿಷಕಾರಿ ಅಂಶ ಮತ್ತೆ ನಮಗೆ ಬರ್ತಾಯಿದೆ. ಹಾಗಾಗಿ ಬೆಳೆಗಳಿಗೆ ಏನೇ ಕಾಯಿಲೆಗಳು ಬಂದರೆ ತಕ್ಷಣ ನೀವು ಸುಮ್ಮನೆ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಔಷಧಿ ತೊಗೋಬಾರ್ದು. ಪಕ್ಕದಲ್ಲಿ VC ಫಾರಮ್ ಇರೋದ್ರಿಂದ ನಮಗೆ ಭಾಳ ಅನುಕೂಲ ಆಗ್ತದೆ, ಭಾಳ ದೂರ ಏನಿಲ್ಲ. ಅಲ್ಲಿಗೆ ಹೋಗಿ ನಮ್ಮ ಬೆಳೆಯಲ್ಲಿ ಏನು ರೋಗ ಕಾಣಿಸ್ತಾ ಇದೆಯೋ ಅದನ್ನು ಬೆಳೆನ ಗರಿಗಳ ಸಂಗ್ರಹಿಸ್ಕೊಂಡು ಅಲ್ಲಿಗೆ ಹೋಗಿ ತೋರಿಸಿದ್ರೆ ಅವ್ರು ನಮ್ಗೆ ಏನು ಹಾಕ್ಬೋದು, ಇದು ಏನು ಕಾಯಿಲೆ ಇದೆ, ಇದಕ್ಕೆ ಏನು ಕೊಡ್ಬೋದು ಅಂತ ಅವರು ರೆಕಮೆಂಡ್ ಮಾಡ್ತಾರೆ. ಅದೇ ರೀತಿ ನಾವು ತಂದು ಅದನ್ನು ಉಪಯೋಗಿಸೋದ್ರಿಂದ ಬೆಳೆ ಚೆನ್ನಾಗಿ ತೆಗಿಬೋದು. ಜೊತೆ ನೀವು ಬೆಳೆ ಪದ್ಧತಿ ಮಾಡುವಾಗ ನೀವು ರಾಗಿ ಬೆಳೀತೀರಿ ಅಂತ ಇಟ್ಕೊಳ್ಳಿ. ಆ ರಾಗಿ ಬೆಳೆ ಒಳಗಡೆ ಪ್ರತಿ 6 ಸಾಲಿಗೆ 8 ಸಾಲಿಗೆ ಒಂದು ಸಲ ಮಧ್ಯ ತೆರೆ ತೆಗೆದು ಮಿಶ್ರ ಬೆಳೆ, ಅವರೇ ಆಗಿರ್ಬೋದು, ಅಲಸಂದೆ, ತೊಗರಿ ಇಂಥ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಇದು ಏಕದಳ, ಅದು ದ್ವಿದಳ ಸಸ್ಯ ಇರ್ತದೆ. ದ್ವಿದಳದಿಂದ ಏಕದಳಕ್ಕೆ ಒಳ್ಳೆಯ ಗೊಬ್ಬರ ಸಿಗ್ತದೆ. ಹಾಗಾಗಿ ಇಳುವರಿ ಚೆನ್ನಾಗಿ ಬರ್ತದೆ, ಭೂಮಿ ಫಲವತ್ತತೆ ಚೆನ್ನಾಗಿರ್ತದೆ. ಆದಷ್ಟು ಸಾಮಾನ್ಯವಾಗಿ ಕೆಮಿಕಲ್ಸ್ ಬಳಸೋದು, ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳು ಬಳಸೋದು ಕಡಿಮೆ ಮಾಡಿ. ಕೀಟನಾಶಕ ಬಳಸ್ತಾ ಇರೋದು ಏನಾಗಿದೆ ಅಂದರೆ ಈ ಭೂಮಿ ಒಳಗಡೆ ಇರ್ತಕ್ಕಂಥ ಎರೆಹುಳುಗಳು ಪತ್ತೆ ಇಲ್ಲ. ಈಗಾಗಲೇ ಸುಮ್ಮನೆ ನಾವು ಕಾಣಿಸ್ತಿರುವಾಗ ಭೂಮಿ ಉಳ್ತಾ ಇದ್ದರೆ ಎರೆಹುಳುಗಳು ಬರ್ತಾಯಿದ್ದವು. ಈಗಾಗಲೇ ಎರೆಹುಳುಗಳೇ ಅಡ್ರೆಸ್ ಇಲ್ಲದೆ ಹೊರಟೋಗಿವೆ. ಹಾಗಾಗಿ ಎರೆಹುಳುಗಳು ಸಾಕೋಕ್ಕೆ ನಮ್ಮ ಹಸಿರೆಲೆ ಗೊಬ್ಬರ ಉಪಯೋಗಿಸ್ಬೇಕು. ಈಗ ಕಬ್ಬು ಬೆಳೀತಾರೆ, ಕಬ್ಬು 3 ಅಡಿ 4 ಸಾಲಿಗೆ ದೂರ ಬಿಡ್ತಾರಲ್ವ, ಮಧ್ಯ 1-2 ಸಾಲು ಅಲಸಂದೆ ಹಾಕಿ ಕಬ್ಬು ಮುರಿ ಬರಬೇಕಾದ್ರೆ ಒಂದು 3 ತಿಂಗಳಾದರೂ ಬೇಕು. ಅಷ್ಟರಲ್ಲಿ ಅಲಸಂದೆ ಹಾಕಿದ್ರೆ ಬಂದಷ್ಟು ಅಲಸಂದೆ ಫಲ ಬರ್ತದೆ. ಗಿಡನ ಕಿತ್ತು ಮತ್ತೆ ಆ ಕಬ್ಬಿನ ಪಟಕ್ಕೆ ಒಳಗಡೆ ಹಾಕಿದರೆ ಒಳ್ಳೆ ಹಸಿರೆಲೆ ಗೊಬ್ಬರ ಸಿಗ್ತದೆ. ಅದು ಇಲ್ಲ ಅಂದರೆ ಬೀನ್ಸು, ಅದು 1 ತಿಂಗಳಲ್ಲೇ ಬರ್ತದೆ. ಬೀನ್ಸ್ ಬೆಳೆದ್ರೂ ಅದು ಒಳ್ಳೆ ಗೊಬ್ಬರ ಸಿಗ್ತದೆ. ಇಲ್ಲ ನಾವು ಸೊಪ್ಪುಗಳು ಬೆಳೆದ್ರೂ ಅದು ಹಸಿರೆಲೆ ಗೊಬ್ಬರ ಸಿಗ್ತದೆ. ಈ ರೀತಿ ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ ಒಳ್ಳೆಯ ಪೋಷಕಾಂಶ ಸಿಗ್ತದೆ. ಪೋಷಕಾಂಶ ಸಿಗೋದ್ರಿಂದ ಒಳ್ಳೆ ಇಳುವರಿಯೂ ಬರ್ತದೆ. ಆದಷ್ಟು ಕೆಮಿಕಲ್ಸ್ ಕಡಿಮೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಭೂಮಿ ಬಗ್ಗೆ ನಾವು ಯಾವ ರೀತಿ ಆರೋಗ್ಯ ಕೆಟ್ಟರೆ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಇರ್ತವೆ, ಸಡನ್ನಾಗಿ ಓಡೋಗ್ತೀವಲ್ವ, ಅದೇ ರೀತಿ ಮಣ್ಣಲ್ಲಿ ಏನು ಕಡಿಮೆ ಇದ್ದಾಗ ಏನೋ ಬೆಳೆ ಕುಂಠಿತ ಆದ ತಕ್ಷಣ ತಗೊಂಡು ಮಣ್ಣಿನ ಆರೋಗ್ಯ ಕೇಂದ್ರಕ್ಕೆ ತೋರಿಸ್ಬೇಕು. ಅದನ್ನು ಬೆಳೆ ಮೊದಲು ಬೆಳೆ ಈ ಥರ ಬೆಳೆದು ಈ ಸಲ ಬೆಳೆ ಕಡಿಮೆ ಆಗಿದೆ, ಏನು ಪೋಷಕಾಂಶ ಕಡಿಮೆ ಇದೆ, ಇದಕ್ಕೇನು ಕೊಡಬೇಕು ಅಂತೇಳಿ ಅದ್ರ ಪ್ರಕಾರ ಅಳವಡಿಸ್ಕೊಂಡೋದ್ರೆ ಭೂಮಿನೂ ಚೆನ್ನಾಗಿರ್ತದೆ. ಭೂಮಿ ತಾಯಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಮೊದಲು ಭೂಮಿ ತಾಯಿನ ಸಂರಕ್ಷಣೆ ಮಾಡಬೇಕು. ಹಾಗೆಯೇ ನಮ್ಮೊಡನೆ ಇವತ್ತು ಈ ಭಾಗದ ಕೃಷಿ ಅಧಿಕಾರಿಗಳಾದಂಥ MA ಹರ್ಷರವರು ಹಾಜರಿದ್ದಾರೆ. ಸರ್, ತಾವು ದಯಮಾಡಿ ಈ ಭಾಗದ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ, 1-2 ಪ್ರಮುಖ ಸವಲತ್ತುಗಳು ರೈತರಿಗೆ ನೀಡೋದು ಕೃಷಿ ಇಲಾಖೆ ವತಿಯಿಂದ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದುದ್ದಾ ಹೋಬಳಿ ಮಳೆಯಾಶ್ರಿತ ಪ್ರದೇಶ ಆಗಿದೆ. ಈ ಒಂದು ಮಳೆಯಾಶ್ರಿತ ಪ್ರದೇಶದಲ್ಲಿ ನಮಗೆ ವರ್ಷಕ್ಕೆ 737 mm ಮಳೆ ಬರುತ್ತೆ. ಇದು ಮಲೆನಾಡು ಕಂಪೇರ್ ಮಾಡಿದ್ರೆ ಅದರದ್ದು ಮಲೆನಾಡಿಗೆ ಏನು ಒಂದು 3000 mm ಮಳೆ ಬರುತ್ತೆ. ಅದರದ್ದು 1/3 ಭಾಗದಷ್ಟು ನಮಗೆ ಮಳೆ ಬರ್ತಾಯಿಲ್ಲ. ಹಾಗಾಗಿ ನಮಗೆ ಆಗಾಗ ಬರುವ ಚಾನ್ಸಸ್ಗಳು ಜಾಸ್ತಿ ಇದೆ. ಈ ಒಂದು ಸನ್ನಿವೇಶದಲ್ಲಿ ನಾವು
ಬಿದ್ದಂತಹ ಮಳೆನ ನಾವು ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ಕೊಬೇಕು. ಈ ಮಳೆ ನಮಗೆ ವರ್ಷ ಪೂರ್ತಿ ಬೆಳೆ ಪೂರ್ತಿ ಬರಲ್ಲ. ಯಾವ ಬೇಕಾಗಿರೋ ಹಂತದಲ್ಲಿ ಬೆಳೆ ನೀರು ಬೇಕಾಗಿರುತ್ತೆ, ಆ ಹಂತದಲ್ಲಿ ನಮಗೆ ನೀರು ಸಿಗಲ್ಲ. ಈ ಒಂದು ನೀರಿನ ಅನಿಶ್ಚಿತತೆ ಒಂದು ನಾವು ಮನದಲ್ಲಿ ಇಟ್ಕೊಂಡು ನಾವು ಕೃಷಿ ಇಲಾಖೆಯವರು ಕೃಷಿ ಭಾಗ್ಯ ಅನ್ನೋ ಒಂದು ಕಾರ್ಯಕ್ರಮನ ತಂದಿದ್ದೇವೆ. ಈ ಒಂದು ಕೃಷಿ ಭಾಗ್ಯದಲ್ಲಿ ಬಿದ್ದಂಥ ಮಳೆಯನ್ನು ಸಂಗ್ರಹಣೆ ಮಾಡಿ ಅದನ್ನು ಬೆಳೆಗೆ ಬೇಕಾಗಿರೋ ಹಂತದಲ್ಲಿ ಬಳಸ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ನಮ್ಮ ಕೃಷಿ ಇಲಾಖೆ ಕಡೆಯಿಂದ ಸಬ್ಸಿಡಿ ಕೊಟ್ಟು ಕೃಷಿ ಹೊಂಡನ ಮಾಡಿಸ್ತಾ ಇದ್ದೀವಿ. ಈ ಕೃಷಿ ಹೊಂಡದಲ್ಲಿ ರೈತರಿಗೆ ಕಂದಕ ಬದು ನಿರ್ಮಾಣ ಮಾಡೋದಕ್ಕೆ ಬಿದ್ದಂತಹ ಮಳೆ ಭೂಮಿಗೆ ಇಂಗುವ ಸಲುವಾಗಿ ಕಂದಕ ಬದುವನ್ನು ನಿರ್ಮಾಣ ಮಾಡೋಕ್ಕೆ ಅವಕಾಶ ಇದೆ. ಅದೇ ಥರ ಕೃಷಿ ಹೊಂಡ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲು ಅದಕ್ಕೆ ಸಿಲ್ ಟ್ರ್ಯಾಪ್ ಅನ್ನೋ ಥರ ಮಾಡಬೇಕು. ಬಿದ್ದಂತಹ ನೀರು ಮಾತ್ರ ಕೃಷಿ ಹೊಂಡಕ್ಕೆ ಹೋಗಬೇಕು, ಮಣ್ಣೆಲ್ಲ ಹೋಗಬಾರ್ದು ಅಂತೇಳಿ ಅದಕ್ಕೆ ಸಿಲ್ ಟ್ರ್ಯಾಪನ್ನು ಮಾಡಬೇಕು. ಸಿಲ್ ಟ್ರ್ಯಾಪ್ ಮಾಡಾದ್ಮೇಲೆ ನೀರು ಸಂಗ್ರಹಣೆ ಆಗುತ್ತೆ. ನೀರು ಸಂಗ್ರಹಣೆ ಅದಕ್ಕೆ ನೀರು ಭೂಮಿಗೆ ಬೆಳೆಗೆ ಬಳಸೋಕ್ಕೆ ಅದಕ್ಕೆ ತಾಡ್ಪಾಲ್ ಹಾಕಬೇಕು. ತಾಡ್ಪಾಲ್ ಹಾಕೋದಕ್ಕೆ ನಾವು ಅದಕ್ಕೆ ಜನರಲ್ ಅವ್ರಿಗೆ 80% ಸಬ್ಸಿಡಿ, SCP ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 90% ಸಬ್ಸಿಡಿನಲ್ಲಿ ನಾವು ನಿಮಗೆ ತಾಡ್ಪಾಲನ್ನು ಕೊಡ್ತಾಯಿದ್ದೀವಿ. ಅದೇ ಥರ ನಿಮಗೆಲ್ಲ ಗೊತ್ತಿರೋ ಒಂದು ಯೋಜನೆ ಅಂದರೆ, ಈಗೆಲ್ಲ ಕಡೆ ಕೂಲಿ ಆಳುಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರೋ ಹಂತದಲ್ಲಿ ಕೂಲಿ ಆಳು ಸಿಗದೇ ಭಾಳ ತೊಂದರೆ ಆಗ್ತಾಯಿದೆ. ಈ ಒಂದು ಸಮಸ್ಯೆಯನ್ನು ಮನದಲ್ಲಿಟ್ಕೊಂಡು ಕೃಷಿ ಯಾಂತ್ರೀಕರಣ ಮಾಡಬೇಕು ಅಂತ ನಮ್ಮ ಕೃಷಿ ಇಲಾಖೆಯವರು ಜನರಲ್ ಅವ್ರಿಗೆ, ಸಾಮಾನ್ಯ ವರ್ಗದವ್ರಿಗೆ 50% ಸಹಾಯಧನ, ಅದೇ ಥರ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 75% ಸಹಾಯಧನದಲ್ಲಿ ಕೃಷಿ ಯಂತ್ರಗಳನ್ನು ನಾವು ನೀಡ್ತಾಯಿದ್ದೀವಿ. ಅದೇ ಥರ ಈಗ ನಾವು ಹೇಳಿದ್ವಿ, ನಮ್ಮ ದುದ್ದಾ ಹೋಬಳಿ ಆಗಿರ್ಬೋದು, ನಮ್ಮ ಬೀಚನಹಳ್ಳಿ ಗ್ರಾಮ ಆಗಿರ್ಬೋದು, ಮಳೆಯಾಶ್ರಿತ ಪ್ರದೇಶ ಅಂತ ಎಲ್ರಿಗೂ ಗೊತ್ತು. ನಮಗೆ ಯಾವುದೇ ನೀರಾವರಿ ಸೌಲಭ್ಯ ಇರೋದಿಲ್ಲ. ಈ ಒಂದು ನೀರಿನ ಅಭಾವನ ನೀಗಿಸಬೇಕು ಅಂತ ನಾವು ತುಂತುರು ನೀರಾವರಿ ಘಟಕ ಮತ್ತು ಲಘು ನೀರಾವರಿ ಘಟಕಗಳನ್ನ 90% ಜನರಲ್ ಅವ್ರಿಗೂ 90%, SCP ಅವ್ರಿಗೂ 90% ಸಹಾಯಧನದಲ್ಲಿ ನಾವು ಅದನ್ನು ನೀಡ್ತಾಯಿದ್ದೀವಿ. ಅದೇ ಥರ ಈಗ ನಮ್ಮ ಕಾರ್ಯಕ್ರಮದ ಉದ್ದೇಶ ಮಣ್ಣಿನ ಆರೋಗ್ಯ ಹೆಚ್ಚಿಸುವಿಕೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡೋಕೆ ಬಗ್ಗೆ. ಈ ಒಂದು ಮಣ್ಣಿನ ಆರೋಗ್ಯ ಕಾಪಾಡೋಕ್ಕೆ ನಾವು ಜಿಂಕು, ಜಿಪ್ಸಮ್, ಬೋರಾನ್ಗಳನ್ನು, ಲಘು ಪೋಷಕಾಂಶಗಳನ್ನು ಸಹಾಯಧನದಲ್ಲಿ ನಾವು ರೈತರಿಗೆ ನೀಡ್ತಾ ಇದ್ದೀವಿ. ರೈತರು ಬಂದು ಅದನ್ನು ಪಡ್ಕೊಬೇಕು ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಣ್ಣಿನಲ್ಲಿ ಈಗ ನಿಮಗೆಲ್ಲರೂ ಹೇಳಿದಿರಿ, ಮೊದಲಿನಷ್ಟು ಸಾವಯವ ಇಂಗಾಲ ಕೊಟ್ಟಿಗೆ ಗೊಬ್ಬರ ಬಳಸ್ತೇನೆ, ಸಾವಯವ ಇಂಗಾಲ ಕಮ್ಮಿ ಆಗಿದೆ ಅಂತ. ಈ ಒಂದು ಕೊಟ್ಟಿಗೆ ಗೊಬ್ಬರನ ಸಿಗದೇ ಇರೋ ಕಾರಣ ನಾವು ಹಸಿರೆಲೆ ಗೊಬ್ಬರಗಳನ್ನ ಬಳಸಬೇಕು ಅಂತ ನಾವು ಚಂಬೆ ಬೀಜ ಮತ್ತು ಅಪಸೆಣಬು ಬೀಜಗಳನ್ನ ನಾವು ರೈತರಿಗೆ ನೀಡ್ತಾ ಇದ್ದೀವಿ ರಿಯಾಯಿತಿ ದರದಲ್ಲಿ. ಇದನ್ನು ಸಬ್ಸಿಡಿ ದರದಲ್ಲಿ ಇದನ್ನು ಕೂಡ ರೈತರು ಬಳಸ್ಕೊಬೇಕು ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ರೈತ ಬಂದವರೇ, ಈ ಒಂದು ಭಾಗದಲ್ಲಿ ಈ ಒಂದು ಮುಂಬರುವ ಹಂಗಾಮಿನಲ್ಲಿ ಯಾವ ರೀತಿ ಬೆಳೆಗಳನ್ನು, ಯಾರ್ಯಾರು ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಾ, ಸೊ ಅದರ ಸಲುವಾಗಿ ಈ ಹಿಂದೆ ಈ ಒಂದು ಮಣ್ಣು ಮಾದರಿ ಸಂಗ್ರಹಣೆ ಮಾಡಲಾಗಿತ್ತು. ಸೊ ಆ ಒಂದು ಮಣ್ಣು ಮಾದರಿ ಸಂಗ್ರಹಣೆ ಮಾಡಿ ವಿಶ್ಲೇಷಣೆ ಮಾಡಾಗಿದೆ. ಸೊ ಇಲ್ಲಿ ಸಾಂಕೇತಿಕವಾಗಿ ಒಂದು 4 ಜನ ರೈತರಿಗೆ ನಾವು ಇವಾಗ ಮಣ್ಣು ವಿಶ್ಲೇಷಣೆ ಮಾಡಿದ ನಂತರ ನೀಡುತ್ತಿರುವಂತಹ ಮಣ್ಣು ಆರೋಗ್ಯ ಚೀಟಿಯನ್ನು, ಶಿಫಾರಸು ಏನಿದೆ ಅದನ್ನು ನಾವಿಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ. ನಾನೀಗ ಒಂದು 4 ಜನರ ಹೆಸರು ಕರಿತೀನಿ, ದಯಮಾಡಿ ಒಬ್ಬೊಬ್ಬರಾಗಿ ಬರಬೇಕು. ಶ್ರೀಮತಿ ಸೌಭಾಗ್ಯರವರು ದಯಮಾಡಿ ಬರಬೇಕು. ಸೌಭಾಗ್ಯರವರಿಗೆ ಈಗ ಮಣ್ಣು ಆರೋಗ್ಯ ಚೀಟಿ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಕಾಂತ ನಾಗರಾಜರವರು ದಯಮಾಡಿ ಬರಬೇಕು. ಸೊ ಅವರಿಗೂ ಅಭಿನಂದನೆಗಳು, ಒಳ್ಳೆ ಬೆಳೆ ಬೆಳೀರಿ. ಸಿ ಸುರೇಶ್ ಅವರು ಹತ್ರ ಬನ್ನಿ. ಶ್ರೀಯುತ ಸಿಂಗ್ರಯ್ಯನವರು, ತಮಗೆಲ್ಲರಿಗೂ ಈ ಮಣ್ಣು ಆರೋಗ್ಯ ಚೀಟಿ ಏನು ವಿಶ್ಲೇಷಣೆ ಮಾಡಿದ್ದಾರೆ, ಈಗ ಮಣ್ಣು ಆರೋಗ್ಯ ವಿಶ್ಲೇಷಣೆ ಆಗಿದೆ, ಆ ಚೀಟಿಗಳನ್ನು ರೈತ ಸಂಪರ್ಕ ಕೇಂದ್ರದಿಂದ ವಿತರಿಸಲಾಗುತ್ತೆ. ರೈತ ಬಂದವರೇ, ಈ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮ ಏನು ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ, ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅದಕ್ಕೆ 2 ಉತ್ತರ ಇರುತ್ತೆ. ಸರಿಯಾದ ಉತ್ತರ ಯಾರು ನೀಡ್ತಾರೋ ಅವರಿಗೆ ನಾವು 3 ಅದೃಷ್ಟವಂತ ವಿಜೇತರನ್ನು ಆಯ್ಕೆ ಮಾಡ್ತೀವಿ ಪ್ರತಿಯೊಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದಲ್ಲೂ ಸಹ. ಸರ್, ಈ ಒಂದು ಲಕೋಟೆಯಲ್ಲಿ ಸರಿಯಾದ ಉತ್ತರ ನೀಡಿದ ರೈತರ ಹೆಸರುಗಳಿದೆ. ದಯಮಾಡಿ ಈ ಒಂದು ಗಾಜಿನ ಕುಂಡದಲ್ಲಿ ಆ ಒಂದು ಚೀಟಿಗಳನ್ನು ಹಾಕಿ ಎದ್ದು ನಿಂತ್ಕೊಳ್ಳಿ ಸರ್. ಎಲ್ಲರೂ ಆ ಎಲ್ಲ ಚೀಟಿಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಕುಲುಕಿಸಿ ಪ್ರಥಮ ಅದೃಷ್ಟವಂತ ವಿಜೇತ ಯಾರು ಅನ್ನೋದಕ್ಕೆ ತಾವು ಒಂದು ಚೀಟಿ ಎತ್ಕೊಡ್ಬೇಕು ಸರ್ ನಮಗೆ. ಸರ್, ಪ್ರಥಮ ಅದೃಷ್ಟವಂತ ವಿಜೇತ ರೈತರು ತಾವು ದಯಮಾಡಿ ಒಂದು ಚೀಟಿ ಚೆನ್ನಾಗಿ ಕುಲುಕಿಸ್ಬಿಟ್ಟು ಒಂದು ಚೀಟಿ ಕೊಡಿ ಸರ್. ಶ್ರೀಯುತ ಕಾರ್ತಿಕ ಬಸವಳ್ಳಿ
ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇವರು ಪ್ರಥಮ ಅದೃಷ್ಟವಂತ ವಿಜೇತರು. ದಯಮಾಡಿ ಎಲ್ಲರೂ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸೋಣ. ಭಾಗ್ಯಮ್ಮ ಮೇಡಮ್ ಅವರು 2ನೇ ಅದೃಷ್ಟವಂತ ವಿಜೇತ ಯಾರು ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬೇಕು. ದಯಮಾಡಿ. ಎರಡನೇ ಅದೃಷ್ಟವಂತ ವಿಜೇತರು ಜಯ ಜೋಗ, ಹುಬ್ಬಳ್ಳಿ, ಧಾರವಾಡ. ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಈಗ ನಿಮ್ಮಿಂದ ಯಾರಾದ್ರೂ ಒಬ್ಬರು ದಯಮಾಡಿ ಬನ್ನಿ. ಸಾಹೇಬ್ರೆ ನೀವು ಬನ್ನಿ. 3ನೇ ಅದೃಷ್ಟವಂತ ವಿಜೇತ ಯಾರು ಅಂತ ತಾವು ಆಯ್ಕೆ ಮಾಡ್ಕೊಡ್ಬೇಕು. ಕೊಡಿ. 3ನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ. GD ದಿನೇಶ್, ಸನ್ ಆಫ್ ಧಾರಣಪ್ಪ, ಗಾಡಿ ರಂಗಾಪುರ, ಚಿಕ್ಕಮಗಳೂರು ಜಿಲ್ಲೆ. ದಯಮಾಡಿ ಇವರೆಲ್ಲರಿಗೂ ನಾವು ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಆತ್ಮೀಯ ರೈತ ಬಾಂಧವರೇ, ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿಲ ಯೋಗಿಯ 20ನೇ ಸಂಚಿಕೆಯ ಪ್ರಶ್ನೆ ಇದು ನಿಮ್ಮ ಮುಂದಿದೆ. ಏಕದಳ ದಳಧಾನ್ಯಗಳ ಉತ್ತಮ ಬೆಳವಣಿಗೆಗೆ ಮಣ್ಣಿನ ರಸಸಾರ ಎಷ್ಟಿರಬೇಕು? ಮೊದಲ ಆಯ್ಕೆ ಸರಾಸರಿ 6%-7%. ಎರಡನೇ ಆಯ್ಕೆ ಸರಾಸರಿ 8%-10%. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9480118811 ಇಲ್ಲಿಗೆ ಇದೇ ದಿನ ರಾತ್ರಿ 8 ಗಂಟೆಯ ಒಳಗೆ ಕಳಿಸ್ಕೊಡ್ಬೇಕಾಗತ್ತೆ. ಈಗ ಇಷ್ಟೊತ್ತು ಏನು ಮಣ್ಣಿನ ಮಹತ್ವದ ಬಗ್ಗೆ ಚರ್ಚೆ ಮಾಡಿದ್ರು ಡಾಕ್ಟರ್ ಅನಂತಕುಮಾರ್ ಅವರು. ಈಗ ಸಂವಾದದ ಸಮಯ. ಅಂತಂದರೆ ನಿಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆಗಳಿದ್ರಲ್ಲಿ ಮಣ್ಣು ಆರೋಗ್ಯದ ಬಗ್ಗೆ ಇರ್ಬೋದು, ಮಹತ್ವದ ಬಗ್ಗೆ ಇರ್ಬೋದು, ಅಥವಾ ಕೃಷಿ ಇಲಾಖೆಯಲ್ಲಿ ಏನಾದರೂ ಒಂದು ದೊರಕುವಂಥ ಸವಲತ್ತುಗಳ ಬಗ್ಗೆ ಪ್ರಶ್ನೆ ಇರ್ಬೋದು. ತಾವು ದಯಮಾಡಿ ಆ ಪ್ರಶ್ನೆ ಕೇಳುವ ಮುಖಾಂತರ ಉತ್ತರ ಕಂಡುಕೊಳ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಕಬ್ಬಿನ ಬೆಳೆಗಳಲ್ಲಿ ಗೊಬ್ಬರದ ಹುಳುಗಳು ನಾವು ಎಷ್ಟೇ ಆಬೋದು ಬೆಳೆ ಮಾಡಿದ್ರು ಬಂದಂಥ ಕಟಾವಿನಲ್ಲಿ ಎಲ್ಲ ಗೊಬ್ಬರದ ಹುಳು ತಿನ್ಕೊಂಡು ಉತ್ಪತ್ತಿಯಾಗಿ ಬೆಳೆ ಲಾಸ್ ಆಯ್ತಾಯಿದೆ. ಆಗ ತೆಂಗಿನ ಬೆಳೆಗಳಲ್ಲಿ ಎಲ್ಲ ಈಚು ಫುಲ್ಲು ಉದೋಯ್ತವೆ. ಆಮೇಲೆ ಕಜ್ಜಿ ರೋಗಗಳು ಬರ್ತಾಯಿದೆ. ರಾಗಿ ಬೆಳೆ ಮಾಡಿದ್ರೆ ರಾಗಿ ಬೆಳೆಯಲ್ಲೆಲ್ಲ ಬೆಳೆ ಮಾಡಾದಮೇಲೆ ಎಲ್ಲ ನುಣ್ಣಗೆ ಗಿಡನೇ ಸುತ್ತೊಯ್ತದೆ. ನಾವು ಟಮಟೆ ಬೆಳೆ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ರೆ ಸರ್ಕಾರದಿಂದ ಕೊಡುವಂಥ ಸವಲತ್ತುಗಳು ಅಂಗಡಿಯಲ್ಲಿ ಮಾಡ್ತಾಯಿದ್ದಾರೆ. ಆ ಅಂಗಡಿಯಲ್ಲಿ ತರುವಂಥ ಬೆಳೆಗಳಲ್ಲಿ ನಾವು ಸುಮಾರು ಬೆಳೆ ಮಾಡಿ ಆ ಬೆಳೆಗಳಲ್ಲಿ ತುಂಬ ಲಾಸ್ ಆಯಿತು. ಯಾವ ಔಷಧಿ ಕೊಟ್ಟರು ಈ ವಾರ ಹೊಡೆದ್ರೆ ಮುಂದೆ ವಾರ ಎದೆ ಪ್ರತಿ ಹುಳಗಳು ಉತ್ಪತ್ತಿ ಆಯ್ತಾಯಿದೆ. ಸಾಮಾನ್ಯವಾಗಿ ಗೊಬ್ಬರದ ಹುಳು ಯಾವ ಹಂತದಲ್ಲಿ ಬರುತ್ತೆ ಅಂದರೆ 6 ತಿಂಗಳು, ಅಂದರೆ ಕಬ್ಬೇನು ಬರುತ್ತಲ್ಲ ಆ ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತೆ. ಅಥವಾ ಕಟಾವಾಗೋ ಹಂತದಲ್ಲಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಅವು ಬೇರನ್ನ ಸಾಮಾನ್ಯವಾಗಿ ತಿನ್ನುತ್ತೆ. ಅದು ಗೊಬ್ಬರದ ಹುಳು ಬೇರು ತಿಂತಾ ಇದೆ ಅಂತ ಅಂದರೆ ನೀವು ಕಬ್ಬನ್ನ ಹಿಂಗೆ ಮುಟ್ಟಿದ್ರೆ ಸಾಕು ಮಲ್ಕೊಬಿಡುತ್ತೆ ಅಥವಾ ಮಲ್ಗೋಗಿರುತ್ತೆ. ಇದು ನೀವು 1-2 ಗಿಡಗಳಲ್ಲಿ ಕಂಡಿದ ತಕ್ಷಣವೇ ಈಗ ಏನೋ ಔಷಧಗಳ ಕ್ಲೋರೋಪೈರಿಪಾಸ್ ಅಂತೇನಿದೆ ಅದನ್ನು ನೀವು 1 ml 1 ಲೀಟ್ರಿಗೆ ಹಾಕ್ಕೊಂಡು ಬುಡಕ್ಕೆ ಬಿಟ್ಟರೆ ಸಾಕು, ಗಿಡಗಳು ಒಂದು ಹತೋಟಿಗೆ ಬರುತ್ತೆ. ಇದು ಗೊಬ್ಬರದ ಹುಳದ ನಿರ್ವಹಣೆ. ಸಾಮಾನ್ಯವಾಗಿ ಗೊಬ್ಬರ ಯಥೇಚ್ಛವಾಗಿದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ, ದನಿನ ಗೊಬ್ಬರದಲ್ಲಿ ಏನು ಹೊಡಿತೀವಲ್ಲ ಅದರಿಂದನೇ ಈ ಹುಳು ಉತ್ಪತ್ತಿ ಆಗುತ್ತದೆ. ಭೂಮಿನಲ್ಲಿ ಅಥವಾ ನೀರನ್ನು ಜಾಸ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಳ ಪದರದಲ್ಲಿರುತ್ತೆ, ಬೇರನ್ನು ತಿನ್ನೋದಿಲ್ಲ. ಈಗ ಬೇರು ಯಾವಾಗ ನೀವು ತಿಂದು ಗಿಡ ಮಲಗ್ತಾ ಇದೆ ಅಂತ ಸಂದರ್ಭದಲ್ಲಿ 1-2 ಗಿಡಗಳಲ್ಲಿ ನೀವು ಯಾವತ್ತೋ ಒಂದಿನ ಹೋಗ್ಬಿಟ್ಟು ಗದ್ದೆ ನೋಡಿದ್ರೆ ಆಗಲ್ಲ. ಯಾವಾಗ ನಿಮಗೆ 1-2 ಸಿಂಪ್ಟಮ್, ಎಲ್ಲೋ ಗಿಡ ನನಗೆ ಗದ್ದೆಯೆಲ್ಲೋ ಒಣಗೋಯ್ತೈತೆ, ಬೆಂಕಿ ರೋಗ ಥರ ಯಾವ ಥರ ಕಾಣುತ್ತೆ ಅದೇ ರೀತಿ ಪೂರ್ತಿ ಒಣಗೋಗ್ಬಿಟ್ಟು ಗಿಡ ಮಲಗ್ದಂಗೆ ಆಗ್ಬಿಡುತ್ತೆ. ಆ ಥರ ಬಂದಂಥ ಸಂದರ್ಭದಲ್ಲಿ ನಾವು ಕ್ಲೋರೋಪೈರಿಪಾಸ್ ಔಷಧಿನ ನಾವು 1 ml 1 ಲೀಟ್ರಿಗೆ ಬುಡಕ್ಕೆ ಡ್ರೆಂಚಿಂಗ್ ಮಾಡಿದರೆ ಸಾಕು, ಈ ಹುಳು ಹತೋಟಿಗೆ ಬರುತ್ತೆ. ನಾವು ತೋಟಗಾರಿಕೆ ಬೆಳೆ ಮಾಡಿದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಈಗ ನಮ್ಮ ಪ್ರದೇಶಗಳೆಲ್ಲರೂ ತೋಟಗಾರಿಕೆ ಬೆಳೆಯೇ. ಗೊಬ್ಬರ ನಿರ್ವಹಣೆ ಮಾಡೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತದೆ. ಅದು ಯಾವ ಥರ ನಿರ್ವಹಣೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಸುರೇಶ್ ಅವರೇ, ತೋಟಗಾರಿಕೆ ಬೆಳೆಗಳಲ್ಲಂದರೆ ಈಗ ಟೊಮೆಟೊ ಆಗ್ಬೋದು, ತೆಂಗು ಆಗ್ಬೋದು, ಅಡಿಕೆ ಆಗ್ಬೋದು, ಎಲ್ಲ ಬೆಳೆಗಳಾಗ್ಬೋದು. ಇದರಲ್ಲಿ ಏನಪ್ಪ ಅಂದರೆ ಈಗಾಗಲೇ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಸಿ ಅಂತ ಅಂದ್ವಿ. ಉದಾಹರಣೆಗೆ ಭತ್ತ ಅಂತ ತೊಗೊಂಡ್ರೆ ಭತ್ತದಲ್ಲಿ ನಾವು ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರಗಳನ್ನ ಬಳಸಿ ಭೂಮಿಗೆ ಸೇರಿಸಿ ನಾಟಿ ಮಾಡಿದಂಥ ಸಂದರ್ಭದಲ್ಲಿ DAP, ಯೂರಿಯಾ, MOP ಗೊಬ್ಬರಗಳನ್ನ ಬಳಸಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸಿ ನಂತರ 1 ತಿಂಗಳ ನಂತರ ಬರೀ ಯೂರಿಯಾ ಗೊಬ್ಬರ ಕೊಡುವಂಥದ್ದು. ಅಂದರೆ ಬೆಳವಣಿಗೆ ಹಂತ ಯಾವ ರೀತಿ ಹೋಗುತ್ತೆ ಅದ್ರ ತಕ್ಕಾಗೆ ನಾವು ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಮತ್ತು ಕಾಳು ಕಟ್ಟುವ ಅಂದರೆ ಗರ್ಭ ಕಟ್ಟುವ ಹಂತದಲ್ಲಿ ನಾವು ಬರೀ ಯೂರಿಯಾನೇ ಕೊಡೋ ಬದಲು ಯೂರಿಯಾ ಕೊಟ್ಟಾಗ ಏನಾಗುತ್ತೆ,
ಸಮೃದ್ಧಿಯಾಗಿ ಹಸಿರ ಕಾಣುತ್ತೆ, ಹುಳು ಬಾಧೆ ಆಗುತ್ತೆ, ಬೆಕ್ಕೊಡೆ ಕಳಿಸುತ್ತೆ ನಿಮಗೆ. ಅದ್ರ ಬದಲು ಯೂರಿಯಾ ಜೊತೆಗೆ ಪೊಟ್ಯಾಶ್ನು ಮಿಶ್ರಣ ಜೊತೆಲೇ ಕೊಟ್ಟೆ ಆದಂಥ ಸಂದರ್ಭದಲ್ಲಿ ಇವು ಪೊಟ್ಯಾಶು ಈ ರೋಗ ಮತ್ತು ಹುಳು ಬಂದ್ರೂ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ, ಮತ್ತು ಕಾಳನ್ನು ಚೆನ್ನಾಗಿ ಕಟ್ಟುತ್ತೆ, ಜಳ್ಳನ್ನು ಅವಾಯ್ಡ್ ಮಾಡುತ್ತೆ. ಹಾಗಾಗಿ ನಿಮ್ಮ ಇಳುವರಿನೂ ಕೂಡ ಕಾಪಾಡ್ಕೊಳ್ಬೋದು. ಇದೇ ರೀತಿಯಲ್ಲಿ ಬೇರೆ ಬೇರೆ ಬೆಳೆಗಳಲ್ಲೂ, ತೋಟಗಾರಿಕೆ ಬೆಳೆಗಳಲ್ಲೂ ನಾವು ಈಗ ತೆಂಗು ಬಂತು ಅಂತಂದರೆ ತೆಂಗಿನಲ್ಲಿ ನಾವು ಮುಂಗಾರು ಮತ್ತು ಹಿಂಗಾರು 2 ಹಂತದಲ್ಲಿ ನಾವು ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಅದನ್ನು ಕೂಡ ಮಣ್ಣು ಪರೀಕ್ಷೆ ಆಧಾರದ ಮೇಲೆ, ಅಂದರೆ ಇಲ್ಲಿ ಮರಗಳ ಸಂಖ್ಯೆ ಆಧಾರದ ಮೇಲೆ ನಾವು ಕೊಡ್ತೀವಿ. ಒಂದು ಮರಕ್ಕೆ ನಾವು ಇಲ್ಲ ಅಂದ್ರೂ 1 kg ಯೂರಿಯಾ, 1 kg ಸೂಪರ್ ಫಾಸ್ಫೇಟು, 1/4 kg ಪೊಟ್ಯಾಶ್ನ ಮಿಶ್ರಣ ಮಾಡಿ, ಪೊಟ್ಯಾಶ್ನ ನಾವು ಜಾಸ್ತಿ ಕೊಟ್ಟು ನಾವು ಗೊಬ್ಬರನ ನಿರ್ವಹಣೆ, ಅದ್ರ ಜೊತೆಗೆ ಸಾವಯವ ಗೊಬ್ಬರ ಜೊತೆ ಒಂದು ಮರಕ್ಕೆ 20 kg ಕೊಟ್ಟಿಗೆ ಗೊಬ್ಬರ ಜೊತೆಗೆ ಜಿಂಕ್ ಸಲ್ಫೇಟು ಮತ್ತು ಬೋರಾಕ್ಸ್ನ ಮಿಕ್ಸ್ ಮಾಡಿ ನಾವು ತೆಂಗಿನ ಮರಗಳಿಗೆ ಇದೇ ರೀತಿ ನಾವು ಯಾವುದೇ ಒಂದು ತೋಟಗಾರಿಕಾ ಗೊಬ್ಬರಗಳಿಗೆ ಬೆಳೆಗಳಿಗೆ ನಾವು ಸಾವಯವ ಗೊಬ್ಬರಗಳಿಗೆ ಯಥೇಚ್ಛು ಕೊಟ್ಟು ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಗೆ ಬೇಕಾದಂಥ ಸಮತೋಲನವಾಗಿ ನಾವು ಕೊಟ್ಟೆ ಆದಲ್ಲಿ ಇಳುವರಿನ ಉತ್ತಮವಾಗಿ ಪಡ್ಕೊಳ್ಬೋದು. ರೇಷ್ಮೆ ನೆಡೋಕ್ಕೆ ಇದು ಮಾಡ್ತಾಯಿದ್ದೀವಿ, ಪಟ ಹೊಡೆದಿದ್ದೀವಿ. ಹನಿ ನೀರಾವರಿ ಯಾವ ರೀತಿ ಇದು ಮಾಡ್ಬೋದು, ನಮಗೆ ಉತ್ಪಾದನೆಗೆ ಒಂದು ರಕ್ಷಣೆ ತೋರಿಸಿ. ಚೆನ್ನಪ್ಪ ಅವರೇ, ಹಿಪ್ಪನೇರಳೆ ಸಸಿ ನೆಡೋಕ್ಕೆ ರೇಷ್ಮೆ ಇಲಾಖೆಯಲ್ಲಿ ನಿಮಗೆ ಅದನ್ನು ನೆಡೋದಕ್ಕೆ ನಿಮಗೆ ಸಹಾಯಧನ ಕೊಡ್ತಾರೆ ನರೇಗಾ ಯೋಜನೆಯಲ್ಲಿ. ನೀವು ಅದನ್ನು ರೇಷ್ಮೆ ಇಲಾಖೆ ನಮ್ಮ ಬಸವರಾಜ್ ಅವ್ರನ್ನ ಭೇಟಿ ಮಾಡಿದ್ರೆ ನಾವು ನಿಮಗೆ ಅದನ್ನು ಮಾಹಿತಿ ಇದು ಮಾಡ್ತೀವಿ. ರೈತ ಬಂದವರೇ, ಈಗ ಮಣ್ಣು ಮಾದರಿ ಸಂಗ್ರಹಣೆ ಯಾವ ರೀತಿ ಮಾಡಬೇಕು, ಸಂಗ್ರಹಣೆ ಮಾಡೋದು ಬಹಳ ಅದು ಉತ್ತಮವಾದ ವಿಧಾನ. ಅದು ತಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೇಬೇಕು ನಾವು. ಅದು ಯಾವ ರೀತಿ ಮಣ್ಣು ಮಾದರಿ ಸಂಗ್ರಹಣೆ ಮಾಡುವ ವಿಧಾನ ಏನು, ಅದು ಪ್ರಯೋಗಾಲಯಕ್ಕೆ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಅದನ್ನು ಪ್ರಾತ್ಯಕ್ಷಿಕೆ ಮೂಲಕ ಈಗ ಅಲ್ಲಿ ನಾವು ಒಂದು ಪಕ್ಕದ ಗದ್ದೆಯಲ್ಲಿ ಮಾಡಿ ತೋರಿಸ್ತಾರೆ ಡಾಕ್ಟರ್ ಅನಂತಕುಮಾರ್ ಅವರು. ನಾವೆಲ್ಲ ಅಲ್ಲಿಗೆ ಹೋಗೋಣ. ಹೀಗೆ ಸಂಗ್ರಹಿಸಿದ ಮಣ್ಣನ್ನು ನಾವು ಯಾವುದಾರ ಒಂದು ಬಕೆಟ್ ಆಗ್ಬೋದು, ಪ್ಲಾಸ್ಟಿಕ್ ಬಕೆಟ್ ಆಗ್ಬೋದು, ಅಥವಾ ಈ ರೀತಿ ಪಾಲಿಥೀನ್ ಚೀಲದ ಮೇಲೆ ತೊಳೆದಿರಬೇಕು. ಸ್ವಚ್ಛವಾಗಿರುವಂತಹ ಪ್ಲಾಸ್ಟಿಕ್ ಚೀಲಗಳನ್ನ ತಗೊಂಡು ಅದರಲ್ಲಿ ಈ ರೀತಿಯಲ್ಲಿ ಈಗ ಒಂದು ಗುಂಡಿನಲ್ಲಿ ನಮಗೆ ಸುಮಾರು 1/4 kg ಮಣ್ಣು ಸಿಕ್ತು. ಈ ರೀತಿಯಲ್ಲಿ ನನಗೆ 15 ಜಾಗಗಳಲ್ಲಿ, ಅಂದರೆ ನನಗೆ ಒಂದು ಭೂಮಿನಲ್ಲಿ ಪೂರ್ತಿ ಎಂಟೈರ್ ಜಮೀನು ಕವರ್ ಆಗುವಂಗೆ ಅಡ್ಡಾದಿಡ್ಡಿಯಾಗಿ ಅಡ್ಡಾಡಿ ನಾವು ಭೂಮಿನಲ್ಲಿ ಇದೇ ರೀತಿಯಲ್ಲಿ ವಿ ಆಕಾರದಲ್ಲಿ ಗುಂಡಿ ತೆಗೆದು ಅಥವಾ ಕಂಬ ಆಕಾರದಲ್ಲಿ ಗುಂಡಿ ತೆಗೆದು ಬಂದಂಥ ಮಣ್ಣನ್ನು ನಾವು ಸಂಗ್ರಹಿಸ್ಕೋಬೇಕಾಗತ್ತೆ. ಆ ಮಣ್ಣನ್ನು ನಾವು ಏನು ಗೊಬ್ಬರ ಮಿಕ್ಸ್ ಮಾಡ್ತಿರಲ್ಲ ಆ ರೀತಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಈ ಒಂದು ಶುದ್ಧವಾದಂತಹ ಪ್ಲಾಸ್ಟಿಕ್ ಚೀಲದಲ್ಲಿ ಹರಡಿಕೊಂಡು ವೃತ್ತಾಕಾರವಾಗಿ ಹರಡ್ಕೋಬೇಕು. ವೃತ್ತಾಕಾರವಾಗಿ ಹರಡಿದ ನಂತರ ನಾವು ಇದನ್ನು 4 ಭಾಗವಾಗಿ ವಿಂಗಡಣೆ ಮಾಡಬೇಕು. ಇದನ್ನು ಇಂಟು ಮಾರ್ಕ್ ಮಾಡಿದರೆ ಇದನ್ನು ರೈಟ್ ಮಾರ್ಕ್ ಮಾಡಿಕೊಂಡು ಇದನ್ನು ಉಳಿಸ್ಕೊಂಡು ಈ 2 ಭಾಗ ಮಣ್ಣನ್ನು ಆಚೆ ಹಾಕ್ತೀವಿ. ಈ 2 ಭಾಗ ಆಚೆ ಹಾಕಿದ ನಂತರ ಇನ್ನು ಇಲ್ಲೇನದು ಅಂದರೆ 10 kg ಇದ್ದದ್ದು ಮಣ್ಣೇನಾಯಿತು, ಈಗ ನಮಗೆ 5 kg ಬಂತು. 2.5 kg ಇಂದ 1.5 ಬಂತು. ಕೊನೆಗೆ ನಮ್ಗೆ ಏನಪ್ಪ ಅಂತಂದರೆ ಅರ್ಧ kg ಆಗುವ ಮಣ್ಣು, ಅರ್ಧ kg ಸಿಗುವ ರೀತಿಯಲ್ಲಿ ನಂತರ ಈ ಉಳ್ಕೊಂಡಂಥ ಈ ಅರ್ಧ kg ಮಣ್ಣನ್ನು ನಾವು ಈ ರೀತಿ ಶುದ್ಧವಾದಂಥ ಬಟ್ಟೆ ಬ್ಯಾಗ್ ಆಗ್ಬೋದು ಅಥವಾ ಪ್ಲಾಸ್ಟಿಕ್ ಕವರ್ ಆಗ್ಬೋದು, ಇದನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಇದೇ ರೀತಿಯಲ್ಲಿ ಸಂಗ್ರಹಿಸಿ ನಮ್ಮ ಹತ್ತಿರವಿರುವಂಥ VC ಫಾರಮ್ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಅಂಥ ಒಂದು ಪ್ರಯೋಗಾಲಯಗಳಿಗೆ ನಾವು ಮಣ್ಣನ್ನು ತಲುಪಿಸಿದೆ ಆದಲ್ಲಿ ಅವರು ತಮಗೆ ಆರೋಗ್ಯ ಚೀಟಿಯನ್ನು ಜೊತೆಗೆ ಆ ಬೆಳೆಗೆ ಸೂಕ್ತವಾದ ಸಮತೋಲನ ರಸಗೊಬ್ಬರಗಳನ್ನ ಬಳಕೆ ಮಾಡೋ ರೀತಿಯಲ್ಲಿ ಶಿಫಾರಸನ್ನ ಮಾಡಲಾಗುತ್ತದೆ. ಸೊ ಇದಾಗಿತ್ತು ನಮ್ಮದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 19ನೇ ಸಂಚಿಕೆ. ಸಾಕಷ್ಟು ಜನ ರೈತರು ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರ ತಮಗೆ ಕೃಷಿ ಇಲಾಖೆಯ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಮತ್ತು ರೈತ ಬಾಂಧವರೇ, ನಾವು ಮುಂದಿನ ಸಂಚಿಕೆ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 20ನೇ ಸಂಚಿಕೆಗೆ ಮತ್ತೊಂದು ಜಿಲ್ಲೆಯಲ್ಲಿ ಹೋಗಿ ಭೇಟಿಯಾಗೋಣ. ನಮಸ್ಕಾರ.